ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕು, ನಾವು ಗೆಲ್ಲಲೇಬೇಕು, ನಮ್ಮ ಗುರಿಯನ್ನು ತಲುಪಲೇಬೇಕು ಅನ್ನುವಂತಹ ಹಠ ಇದ್ದಂಥವರು ಈ 10 ವಿಚಾರಗಳನ್ನು ಗಮನದಲ್ಲಿಡಬೇಕು. ಮೊದಲನೆಯದು ಸ್ಪಷ್ಟವಾದಂತಹ ಗುರಿ ಇರಬೇಕು. ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಿದ್ದೀರಾ ಅನ್ನೋದು ಗೊತ್ತಿಲ್ಲ ಅಂದರೆ ಯಾವ ದಾರಿಯೂ ಕೂಡ ಸರಿಯಾಗೋದಿಲ್ಲ. ನಿಮ್ಮ ಗುರಿ ಕಡೆ ನಿಮಗೆ ಸ್ಪಷ್ಟವಾದಂತಹ ಜ್ಞಾನವಿರಬೇಕು. ಎರಡನೆಯದು ಸಮಯದ ಮೌಲ್ಯವನ್ನು ತಿಳಿದುಕೊಳ್ಬೇಕು. ಕಳೆದು ಹೋದ ಸಮಯ ಮರಳಿ ಬರೋದಿಲ್ಲ. ಪ್ರತಿಯೊಂದು ನಿಮಿಷವೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಪ್ರತಿಯೊಂದು ನಿಮಿಷವೂ ಕೂಡ ನಿಮ್ಮ ಭವಿಷ್ಯವನ್ನು ಕಟ್ಟುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಸಮಯದ ಮೌಲ್ಯವನ್ನು ತಿಳಿದುಕೊಳ್ಬೇಕು. ಮೂರನೆಯದು ನಿರಂತರವಾದ ಶ್ರಮ ಇರಬೇಕು. ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ದಿನ ತುಂಬ ಕೆಲಸ ಮಾಡಿ 3 ದಿನ ಬಿಡೋದು ಬೇಡ. ಪ್ರತಿದಿನ ಸ್ವಲ್ಪ ಮುಂದೆ ಹೋಗಲು ಪ್ರಯತ್ನಿಸಬೇಕು. ನಿರಂತರವಾದಂತಹ ಶ್ರಮ ನಿಮ್ಮ ಕೆಲಸದಲ್ಲಿ ಇರಬೇಕು. ನಾಲ್ಕನೆಯದು ವಿಫಲತೆಯ ಭಯ ಬೇಡ. ಸೋಲು ಅಂತಿಮ ಅಲ್ಲ, ಅದು ಒಂದು ಪಾಠ. ಆದ್ದರಿಂದ ಕಲಿತು ಮುಂದೆ ಹೋಗಬೇಕೇ ಹೊರತು ನಾನು ಸೋತೆ ಎಂದು ಕುಳಿತುಕೊಳ್ಳಬಾರ್ದು. ಐದನೆಯದು ಪಾಸಿಟಿವ್ ಮನಸ್ಸನ್ನು ಇಟ್ಕೊಳ್ಬೇಕು. ನಿಮ್ಮ ಯೋಚನೆಗಳು ನಿಮ್ಮ ಜೀವನವನ್ನು ರೂಪಿಸ್ತವೆ. ಆದ್ದರಿಂದ ನಿಮ್ಮ ಯೋಚನೆಗಳು ಯಾವಾಗಲೂ ಕೂಡ ಧನಾತ್ಮಕವಾಗಿರಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆರನೆಯದು ಸರಿಯಾದ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಬೇಕು. ನಿಮ್ಮ ಸುತ್ತಲಿನ ಜನರು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತಾರೆ. ಒಳ್ಳೆಯ ಸ್ನೇಹಿತರು ನಿಮಗೆ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಕೆಟ್ಟ ಸ್ನೇಹಿತರು ಯಾವಾಗಲೂ ನಿಮಗೆ ಕೆಡುಕನ್ನೇ ಬಯಸ್ತಾರೆ. ಆದ್ದರಿಂದ ಸರಿಯಾದ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಬೇಕು. ಏಳನೆಯದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಿಮ್ಮ ಹೆಲ್ತ್ ಸರಿ ಇಲ್ಲ ಅಂದರೆ ನೀವು ಎಷ್ಟೇ ಸಂಪಾದಿಸಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮ್ಮ ಜೀವನವನ್ನು ಎಂಜಾಯ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಂಟನೆಯದು ಕಲಿಕೆಯನ್ನು ನಿಲ್ಲಿಸಬೇಡಿ. ನೆವರ್ ಸ್ಟಾಪ್ ಲರ್ನಿಂಗ್. ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿಯಬೇಕು. ಒಳ್ಳೆಯ ವಿಚಾರಗಳನ್ನು ಕಲಿತುಕೊಳ್ಬೇಕು. ಅದು ನಿಮ್ಮ ಗ್ರೋತ್ಗೆ ತುಂಬ ಸಹಾಯವಾಗುತ್ತೆ. ಒಂಬತ್ತನೆಯದು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ, ನಿಮ್ಮ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನಿಮ್ಮ ಕೆಲಸ ಆದಾಗೆ. ಇಲ್ಲ ಅಂದರೆ ನೀವು ಯಾವ ಕೆಲಸನೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಹತ್ತನೆಯದು ಆ್ಯಕ್ಷನ್ ತೆಗೆದುಕೊಳ್ಬೇಕು. ನೀವು ಬರೀ ಯೋಚನೆ ಮಾಡ್ತಾ ಇದ್ದರೆ ಸಾಕಾಗೋದಿಲ್ಲ. ಅದನ್ನು ಜಾರಿಗೆ ತರೋದು ತುಂಬಾ ಮುಖ್ಯ. ನೀವು ಅಂದ್ಕೊಂಡ ಕೆಲಸವನ್ನು ಅಂದ್ಕೊಂಡಾಗಲೇ ಶುರು ಮಾಡಬೇಕು. ಈ 10 ವಿಚಾರಗಳು ನಿಮಗೆ ಯಾವಾಗಲೂ ಕೂಡ ಒಳ್ಳೆ ದಾರಿಯನ್ನು ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ನೀವು ಮುಂದೆ ಬರಲು ಈ 10 ವಿಚಾರಗಳನ್ನು ಗಮನದಲ್ಲಿಡಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.